Hello students, welcome to the session. ಈ ಸೆಷನ್ ಟಾಪಿಕ್ ಇಂಪ್ಲಿಮೆಂಟಿಂಗ್ ಇಂಟರ್ಫೇಸಸ್. ಪ್ರೀವಿಯಸ್ ಸೆಷನಲ್ಲಿ ನಾವು ನೋಡಿದ್ವಿ ಹೌ ಟು ರೈಟ್ ದಿ ಇಂಟರ್ಫೇಸಸ್ ಅಂತ. ಇಂಟರ್ಫೇಸ್ ಸಿಂಟ್ಯಾಕ್ಸ್ ನೋಡಿದ್ವಿ, ಇಂಟರ್ಫೇಸ್ ಕೀವರ್ಡ್, ಇಂಟರ್ಫೇಸ್ ನೇಮ್. ಇನ್ಸೈಡ್ ಇಂಟರ್ಫೇಸಸ್ ನೀವು ಫೈನಲ್ ವೇರಿಯೇಬಲ್ಸ್ ಬರ್ಕೋಬೋದು ಮತ್ತು ನಾರ್ಮಲ್ ಮೆಥಡನ್ನು ಯೂಸ್ ಮಾಡ್ಕೋಬೋದು. ಸೊ ದಟ್ ಯು ಕ್ಯಾನ್ write the method name or make utilize of the method or write the implementation code in the classes. This we have discussed in the previous session. ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇನ್ಹೆರಿಟೆನ್ಸ್ ಕ್ಲಾಸಸ್ಸಲ್ಲಿ ಇನ್ಹೆರಿಟ್ ಮಾಡೋಕ್ಕೆ ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡ್ತೀವಿ ಅಂತ ಕಲ್ತಿದ್ದೀವಿ. ಅದೇ ರೀತಿ ಇಂಟರ್ಫೇಸಸ್ ಕಾನ್ಸೆಪ್ಟನ್ನ ನಾವು ಕ್ಲಾಸಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ವಿ ನೀಡ್ ಎ ಕೀವರ್ಡ್ ಇಂಪ್ಲಿಮೆಂಟ್ಸನ್ನು ಕೀವರ್ಡ್ ಯೂಸ್ ಮಾಡಿಕೊಂಡು ನಾವು ಇಂಟರ್ಫೇಸಲ್ಲಿ ಸ್ಟೋರ್ ಮಾಡಿರೋ ಅಂಥ ಫೀಚರ್ನ ಕ್ಲಾಸ್ ಒಳಗೆ ಹಾಕ್ಕೋಬೋದು. ದಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಇಂಪ್ಲಿಮೆಂಟಿಂಗ್ ಇಂಟರ್ಫೇಸಸ್. ಇಂಟರ್ಫೇಸಸ್ ಆರ್ ಯೂಸ್ಡ್ ಆಸ್ ಸೂಪರ್ ಕ್ಲಾಸಸ್ ಅಥವಾ ಪೇರೆಂಟ್ ಕ್ಲಾಸಸ್ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ಇದೆ. ಅದು ಸೂಪರ್ ಕ್ಲಾಸ್ ಅಲ್ಲ, ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಸೂಪರ್ ಕ್ಲಾಸ್ ಅಷ್ಟೇ. ಯಾಕಂದರೆ ಅಲ್ಲಿರೋ ಅಂಥ ಪ್ರಾಪರ್ಟೀಸು ನಾವು ನಮ್ಮ ಕ್ಲಾಸ್ ಒಳಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಸೂಪರ್ ಕ್ಲಾಸ್ ಆರ್ ದಿ ಪೇರೆಂಟ್ ಕ್ಲಾಸ್. It is therefore necessary to create a class that inherits the given interface. ಸೊ ಅದಕ್ಕೆ ಬೇಕಾಗಿರೋಂಥ ಕ್ಲಾಸು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ದಿ ಸಿಂಟ್ಯಾಕ್ಸ್ ಫಾರ್ ದಟ್ ಈಸ್ ಕ್ಲಾಸ್ ನೇಮ್ ಇಂಪ್ಲಿಮೆಂಟ್ಸ್ ಇಂಟರ್ಫೇಸ್. ಕ್ಲಾಸ್ ಕೀವರ್ಡು ಕ್ಲಾಸ್ ನೇಮ್ ಬರ್ಕೊಂಡು ಇಂಪ್ಲಿಮೆಂಟ್ಸ್ ಕೀವರ್ಡ್ ಇಂಟರ್ಫೇಸ್. ಇನ್ಹೆರಿಟೆನ್ಸ್ ಮಾಡಬೇಕಾದ್ರೆ ಕ್ಲಾಸ್ ನೇಮ್ ಅಥವಾ ಸಬ್ ಕ್ಲಾಸ್ ನೇಮ್ ಎಕ್ಸ್ಟೆಂಡ್ಸ್ ಪೇರೆಂಟ್ ಕ್ಲಾಸ್ ನೇಮ್ ಬರಿತಾ ಇದ್ರಿ. ಇಲ್ಲಿ ಯುವರ್ ಕ್ಲಾಸ್ ನೇಮ್ ಇಂಪ್ಲಿಮೆಂಟ್ಸ್ ಕೀವರ್ಡ್ ಯೂಸ್ ಮಾಡಿ ಇಂಟರ್ಫೇಸ್ ನೇಮು ಬರ್ಕೋಬೇಕು. ನೆಕ್ಸ್ಟ್ in this class you are going to write the implementation code or the executable code or the body of the class. ನೀವು ಇಂಟರ್ಫೇಸಲ್ಲಿ ಈ ಒಂದು ಕಂಪ್ಲೀಟ್ ಡೆಫಿನಿಷನ್ನು ಬರೆಯೋದಿಲ್ಲ, ಅಲ್ಲಿ ಏನಿದ್ರು ಡಿಕ್ಲರೇಷನ್ನ ಮಾಡ್ತಾ ಹೋಗ್ತೀರ. You can go for both the implementation and extension at the same time. ಈ ರೀತಿನೂ ನೀವು ಮಾಡ್ಕೋಬೋದು. ಕ್ಲಾಸ್ ನೇಮ್ ಎಕ್ಸ್ಟೆಂಡ್ಸ್ ಪೇರೆಂಟ್ ಕ್ಲಾಸ್ ಆಸ್ ವೆಲ್ ಆಸ್ ಇಟ್ ಇಂಪ್ಲಿಮೆಂಟ್ಸ್ ಇಂಟರ್ಫೇಸ್. ಈ ರೀತಿನೂ ಯು ಕ್ಯಾನ್ ರೈಟ್ ಆ್ಯಂಡ್ ಗೆಟ್ ದಿ ಅಡ್ವಾಂಟೇಜ್ ಆಫ್ ಬೋತ್ ದಿ ಫೀಚರ್ಸ್ ಇನ್ ಯುವರ್ ಕರೆಂಟ್ ಕ್ಲಾಸ್. Let's look into the program. ಇದು ಇಂಟರ್ಫೇಸ್ ಪ್ರೋಗ್ರಾಮು. ಆಸ್ ವಿ ಹ್ಯಾವ್ ಡಿಸ್ಕಸ್ಡ್, ಸಿನ್ಸ್ ಇಟ್ಸ್ ಎ ಇಂಟರ್ಫೇಸ್ ಕ್ಲಾಸ್, ಇಲ್ಲಿ ಫಸ್ಟು ನಾವು ಕ್ಲಾಸ್ ಬರೆಯೋದಿಲ್ಲ, ಇಂಟರ್ಫೇಸ್ ಬರ್ಕೊಳ್ತೀವಿ. ದಿ ನೇಮ್ ಆಫ್ ದಿ ಇಂಟರ್ಫೇಸ್ ಇಸ್, ಆಸ್ ಐ ಟೋಲ್ಡ್ ಬಿಫೋರ್, ಇಟ್ಸ್ ಆಲ್ಸೋ ಯೂಸರ್ ಡಿಫೈನ್ಡ್ ಜಸ್ಟ್ ಲೈಕ್ ಎ ಕ್ಲಾಸ್. ಏರಿಯಾ ಅಂತ ಹಾಕ್ಕೋಬೇಕು. ಡಿಕ್ಲರೇಷನ್ಸ್ ಗೋಸ್ ಲೈಕ್ ದಿಸ್. ಫೈನಲ್ ಅನ್ನೋ ಕೀವರ್ಡ್ ಇದೆ.
ಸ್ಟ್ಯಾಟಿಕ್, ಇಟ್ಸ್ ಎ ನಾರ್ಮಲ್ ಡೇಟಾ ಮೆಂಬರ್ ಡಿಕ್ಲರೇಷನ್, ಬಟ್ ಇಟ್ಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಪೈ ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಲ್ಲೊಂದು ಕಾನ್ಸ್ಟೆಂಟ್ ವೇರಿಯೇಬಲ್ದು ಡಿಕ್ಲರೇಷನ್ ಆಗಿದೆ. ಫೈನಲ್ ಅಂತ ಕೀವರ್ಡ್ ಯೂಸ್ ಮಾಡಿರೋದ್ರಿಂದ ಇದನ್ನು ನಾವು ಡಿಕ್ಲರೇಷನ್ ರಿಪೀಟ್ ಮಾಡೋಕ್ಕಾಗಲ್ಲ ಕ್ಲಾಸಲ್ಲಿ. ಆ್ಯಂಡ್ ದೇರ್ ಈಸ್ ಎ ಮೆಥಡ್ ಡಿಕ್ಲರೇಷನ್ ವಿತೌಟ್ ಎನಿ ಇಂಪ್ಲಿಮೆಂಟೇಷನ್ ಕೋಡ್. ಕಂಪ್ಯೂಟ್ ಅನ್ನೋ ಮೆಥಡ್ ನೇಮ್, ಪ್ಯಾರಾಮೀಟರು ಎಕ್ಸ್ ಆ್ಯಂಡ್ ವೈ ಇದೆ. ಆ ಮೆಥಡ್ ಕಂಪ್ಯೂಟು ಫ್ಲೋಟ್ ಅನ್ನೋ ಒಂದು ಡೇಟಾ ಟೈಪಿಂದ ಡಿಕ್ಲೇರ್ ಆಗಿದೆ. ಸೊ ಇದಿಷ್ಟು ಇಂಟರ್ಫೇಸ್ದು ವರ್ಕ್ ಮುಗೀತು. ನೆಕ್ಸ್ಟ್ ಈಗ ನಾವು ಕ್ಲಾಸ್ ಕ್ರಿಯೇಟ್ ಮಾಡ್ಕೋಬೇಕು. ಕ್ಲಾಸ್ ನೇಮ್ ಇಸ್ ರೆಕ್ಟ್ಯಾಂಗಲ್. ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಆರ್ ಅಟ್ ದಿ ಸ್ಟಾರ್ಟ್ ಆಫ್ ದಿಸ್ ಸೆಷನ್, ನಾವು ಇಂಟರ್ಫೇಸ್ದು ಕೋಡಿಂಗು ಕ್ಲಾಸಲ್ಲಿ ತಗೋಬೇಕು ಅಂದರೆ ಇಂಪ್ಲಿಮೆಂಟ್ಸ್ ಕೀವರ್ಡು ಯೂಸ್ ಮಾಡ್ಕೋಬೇಕು. ಸೊ ಐ ಹ್ಯಾವ್ ಡನ್ ದಟ್. ರೆಕ್ಟ್ಯಾಂಗಲ್, ಕ್ಲಾಸ್ ರೆಕ್ಟ್ಯಾಂಗಲ್ ಇಂಪ್ಲಿಮೆಂಟ್ಸ್ ಏರಿಯಾ. ಮತ್ತು ಇಲ್ಲಿ ಒಂದು ಮೆಥಡ್ ಬರ್ಕೊಂಡಿದ್ದೀನಿ, ಕಂಪ್ಯೂಟ್, ವಿತ್ ದಿ ಸೇಮ್ ನಂಬರ್ ಆಫ್ ಪ್ಯಾರಾಮೀಟರ್ಸ್. ಮತ್ತು ನಾನು ಕೋಡು ಐ ಹ್ಯಾವ್ ರಿಟರ್ನ್ ಇನ್ಸೈಡ್ ದಿ ಕ್ಲಾಸ್ ಟು ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಕೋಡು ಕ್ಲಾಸ್ ಒಳಗೆ ಬರ್ತಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಇದೇ ಮೆಥಡು ಇಂಟರ್ಫೇಸಲ್ಲೂ ಇದೆ, ಬಟ್ ಐ ಹ್ಯಾವ್ ನಾಟ್ ರಿಟರ್ನ್ ದಿ ಕೋಡ್ ಫಾರ್ ದಿಸ್ ಅಕಾರ್ಡಿಂಗ್ ಟು ದಿ ಸಿಂಟ್ಯಾಕ್ಸ್ ಆರ್ ದಿ ರೂಲ್ ಫಾಲೋಡ್ ಫಾರ್ ಕ್ರಿಯೇಟಿಂಗ್ ಇಂಟರ್ಫೇಸಸ್. ಇಲ್ಲಿ ಜಸ್ಟ್ ಡಿಕ್ಲರೇಷನ್ ಮಾಡಿ ಅದಕ್ಕೆ ಕೋಡು ನಾನು ಕ್ಲಾಸ್ ರೆಕ್ಟ್ಯಾಂಗಲ್ ಒಳಗೆ ಬರ್ತಿದ್ದೀನಿ. ಇನ್ನೊಂದು ಕ್ಲಾಸು ಸರ್ಕಲ್ ಅಂತ ಕ್ರಿಯೇಟ್ ಮಾಡಿ ಇಂಪ್ಲಿಮೆಂಟ್ಸ್ ಏರಿಯಾ, ಇಲ್ಲೂ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಒಂದು ಕ್ಲಾಸು ರೆಕ್ಟ್ಯಾಂಗಲ್ಲು ಇಂಟರ್ಫೇಸ್ನ ಉಪಯೋಗಿಸ್ಕೊಳ್ತು ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಇನ್ನೊಂದು ಕ್ಲಾಸು ಸರ್ಕಲ್ಲು ಏರಿಯಾ ಅನ್ನೋ ಇಂಟರ್ಫೇಸ್ನ ಇದು ಉಪಯೋಗಿಸ್ಕೊಳ್ತಿದೆ. ಆದರೆ ಯಾವ ಪರ್ಪಸ್ಗೆ ಇದು ಉಪಯೋಗಿಸ್ಕೊಳ್ತಾ ಇದೆ? ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಏರಿಯಾ ಆಫ್ ದಿ ಸರ್ಕಲ್. ಏರಿಯಾ ಆಫ್ ದಿ ಸರ್ಕಲ್ ಕ್ಯಾಲ್ಕುಲೇಷನ್ ಆಗೋಕ್ಕೂ ಇಂಟರ್ಫೇಸ್ ನಮಗೆ ಪೈ ವ್ಯಾಲ್ಯೂ ಬೇಕು ಮತ್ತು ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ಇಸ್ ಎ ಪ್ಯಾರಾಮೀಟರ್. ಮತ್ತು ಅದೇ ಪ್ಯಾರಾಮೀಟರ್ಗೆ ಇನ್ನೊಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಕ್ಯಾಲ್ಕುಲೇಷನ್ನು ಆಗುತ್ತೆ. ಸೊ ಇದೆರಡು ಕೆಲಸ ನಾವು ಇದೊಂದು ಎಕ್ಸನ್ನು ವೇರಿಯೇಬಲಿಂದ ಮಾಡ್ಕೋಬೋದು. ಆ್ಯಂಡ್ ಮೇನ್ ಕ್ಲಾಸು, ಕ್ಲಾಸ್ ನೇಮು ಇಂಟರ್ಫೇಸ್ ಟೆಸ್ಟ್ ಅಂತ. ಫಾರ್ ದಿ ರೆಕ್ಟ್ಯಾಂಗಲ್ ಕ್ಲಾಸ್ ಐ ಹ್ಯಾವ್ ಕ್ರಿಯೇಟೆಡ್ ಎ ಆಬ್ಜೆಕ್ಟ್ ರೆಕ್ಟ್. ಫಾರ್ ದಿ ಸರ್ಕಲ್ ಕ್ಲಾಸ್ ಐ ಹ್ಯಾವ್ ಕ್ರಿಯೇಟೆಡ್ ದಿ ಆಬ್ಜೆಕ್ಟ್ CIR. ಆ್ಯಂಡ್ ಏರಿಯಾ ಹತ್ರ ಸ್ಮಾಲ್ ಲೆಟರಲ್ಲಿ ಇನ್ನೊಂದು ಏರಿಯಾ ಅನ್ನೋ ವರ್ಡ್ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಆ್ಯನ್ ಇಂಟರ್ಫೇಸ್ ಆಬ್ಜೆಕ್ಟ್. ಸ್ಮಾಲ್ ಲೆಟರ್ ಏರಿಯಾ ಅಂತ ಇದೆಯಲ್ಲ, ಇಂಟರ್ಫೇಸ್ ಆಬ್ಜೆಕ್ಟ್ ಅದು. ಈ ಇಂಟರ್ಫೇಸ್ ಆಬ್ಜೆಕ್ಟ್ಗೆ ನಾವು ಕ್ಲಾಸ್ ರೆಕ್ಟ್ಯಾಂಗಲ್ದು ರೆಕ್ಟ್ ಆಬ್ಜೆಕ್ಟು ಈಕ್ವೇಟ್ ಮಾಡಿದ್ದೀವಿ. ನೆಕ್ಸ್ಟು ಎಗೈನ್ ಇಂಟರ್ಫೇಸ್ ಆಬ್ಜೆಕ್ಟ್ ಏರಿಯಾಗೆ ಇಲ್ಲಿ ಇಂಟರ್ಫೇಸ್ ಆಬ್ಜೆಕ್ಟು ನ್ಯೂ ಆಪ್ರೇಟರ್ ಕೊಟ್ಟು ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಂಟರ್ಫೇಸ್ ಕ್ಲಾಸ್ ನೇಮ್, ಇಂಟರ್ಫೇಸ್ ನೇಮ್ ಏನು ಏರಿಯಾ ಅಂತ ಇದೆ, ಅದ್ರ ಮುಂದೆ ಒಂದು ವರ್ಡ್ ಅಥವಾ ಕ್ಯಾರೆಕ್ಟರ್ ಅಟ್ಯಾಚ್ ಮಾಡಿ ಸಾಕು, ಅದು ಆ ಇಂಟರ್ಫೇಸ್ದು ಆಬ್ಜೆಕ್ಟ್ ಆಗುತ್ತೆ. ಏರಿಯಾ ಈಕ್ವಲ್ ಟು ರೆಕ್ಟ್ ಅಂತ ಅಸೈನ್ ಮಾಡಿದ್ದೀನಿ. ಈ ಇಂಟರ್ಫೇಸ್ ಆಬ್ಜೆಕ್ಟ್ ಏರಿಯಾ ಮತ್ತು ರೆಕ್ಟ್ ಆಬ್ಜೆಕ್ಟ್ ಎರಡು ಈಕ್ವೇಟ್ ಆಗಿದೆ. ಸೊ ಈಗ ಕಂಪ್ಯೂಟ್ ಮೆಥಡಿಂದ ಏರಿಯಾ ಡಾಟ್ ಕಂಪ್ಯೂಟ್ ಮೆಥಡ್ ಉಪಯೋಗಿಸ್ಕೊಂಡು 10 and 20 ಅಂತ 2 ವ್ಯಾಲ್ಯೂಸು ಸೆಂಡ್ ಮಾಡ್ತಾ ಇದ್ದೀನಿ. ಈ ಸೆಂಡ್ ಮಾಡ್ತಾ ಇರೋ ವ್ಯಾಲ್ಯೂಸು 10 and 20 ಇಂಟರ್ಫೇಸಲ್ಲೇ ಸ್ಟೋರ್ ಆಗಲಿ ಅಥವಾ ರೆಕ್ಟ್ಯಾಂಗಲ್ ಕ್ಲಾಸಲ್ಲೇ ಸ್ಟೋರ್ ಆಗಲಿ. ಇಂಟರ್ಫೇಸ್, ರಿಮೆಂಬರ್ ಇಂಟರ್ಫೇಸ್ ಕ್ಲಾಸಲ್ಲಿ ಕೋಡ್ ಇಲ್ಲ, ಎಕ್ಸ್ ಇಂಟು ವೈ ಅನ್ನೋ ಕೋಡ್ ಇಲ್ಲ. ಎಕ್ಸ್ ಇಂಟು ವೈ ಅಂತ ಇದ್ದರೆ ಮಾತ್ರ ಅದು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಆಗುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಅಂತ. ಬಟ್ ನಾನು ಕ್ಲಾಸಲ್ಲಿ ಆ ಕೋಡು ಬರೆದಿರೋ ಅಂಥದ್ದು. ಸೊ ಕಂಪ್ಯೂಟ್ ಅನ್ನೋ ಮೆಥಡು ಕ್ಲಾಸಲ್ಲಿ ಏನಿದೆ ಅಲ್ಲಿ ಫಾರ್ಮುಲಾ ಇದೆ, ರಿಟರ್ನ್ ಎಕ್ಸ್ ಇಂಟು ವೈ ಅಂತ. ಸೊ 10 into 20 ಅಲ್ಲಿಗೆ ಸೆಂಡ್ ಆಗಿ 10 into 20 200 ಅಂತ
ರಿಟರ್ನ್ ಮಾಡುತ್ತೆ. ಎಲ್ಲಿಗೆ ರಿಟರ್ನ್ ಮಾಡುತ್ತೆ? ಮೇನ್ ಕ್ಲಾಸ್ಗೆ ರಿಟರ್ನ್ ಮಾಡುತ್ತೆ ಈ ಒಂದು ರಿಟರ್ನ್ ಮೆಥಡ್. ಸೊ ಆಗ ನಿಮಗೆ ಪ್ರಿಂಟ್ ಆಗುತ್ತೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 200 ಅಂತ. ನೆಕ್ಸ್ಟು CIR ಆಬ್ಜೆಕ್ಟು ಅಷ್ಟೇ ಇಂಟರ್ಫೇಸ್ ಆಬ್ಜೆಕ್ಟ್ಗೆ ಈಕ್ವೇಟ್ ಆಗಿದೆ. ಸೊ 10,0 ಅಂತ ನಾನು ಏನು ಸೆಂಡ್ ಮಾಡ್ತೀನಿ, 10 is nothing but x value, y is nothing but 0 value is assigned to y. ಸರ್ಕಲ್ ಅನ್ನೋ ಒಂದು ಕ್ಲಾಸಲ್ಲಿ ಇರೋಂಥ ಕಂಪ್ಯೂಟ್ ಮೆಥಡ್ಗೆ ಸೆಂಡ್ ಆಗುತ್ತೆ. ಸೊ ಎರಡೂ ಕ್ಲಾಸಸ್ಸು ಎವ್ರಿ ಟೈಮ್ ಇಟ್ ಈಸ್ ರೆಫರಿಂಗ್ ಟು ಏರಿಯಾ ಇಂಟರ್ಫೇಸ್. ನಾನು ಪ್ರೀವಿಯಸ್ ಸೆಷನಲ್ಲಿ ಹೇಳಿದಾಗೆ ಇಂಟರ್ಫೇಸ್ ಇಸ್ ಎ ರೀಪ್ಲೇಸ್ಮೆಂಟ್ ಫಾರ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಇನ್ ಜಾವಾ. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ನಾವು ಯೂಸ್ ಮಾಡಿದ್ದಿದ್ರೆ ಇನ್ಸ್ಟೆಡ್ ಆಫ್ ಇಂಟರ್ಫೇಸ್ ಕ್ಲಾಸ್ ಕ್ರಿಯೇಟ್ ಮಾಡಬೇಕಾಗ್ತಿತ್ತು. ಅದು ಮಲ್ಟಿಪಲ್ ಕ್ಲಾಸಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಡೇಟಾ ಮೆಂಬರ್ಸ್ ಬರೆದು ಕಂಪ್ಲೀಟ್ ಕೋಡು ಅಲ್ಲಿ ಬರಿಬೇಕಾಗ್ತಾ ಇತ್ತು. ಆ ಒಂದು ಫೀಚರ್ಸ್ನ ನಾವಿಲ್ಲಿ ಈ ಒಂದು ಕ್ಲಾಸಲ್ಲಿ ಇನ್ಹೆರಿಟ್ ಮಾಡಿಕೊಂಡು ಲೆಂತಿ ಕೋಡ್ ಆಗ್ತಾ ಇತ್ತು. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಇಂಟರ್ಫೇಸಲ್ಲಿ ಜಸ್ಟ್ ಡಿಕ್ಲರೇಷನ್ ಮಾಡಿ ಕೋಡು ನಮಗೆ ಇಂಪ್ಲಿಮೆಂಟೇಷನ್ ಕೋಡು ಕ್ಲಾಸಲ್ಲಿ ಬರ್ಕೊಂಡು ಇಲ್ಲಿ ಫಾರ್ಮುಲಾದಿಂದ ರಿಟರ್ನ್ ಮಾಡ್ಬೋದು. ಸೊ ಇಲ್ಲಿ 3.14 ಇಂಟು 10 ಮತ್ತೆ ರಿಪೀಟ್ ಆಗುತ್ತೆ. ಎಗೈನ್ ಎಕ್ಸ್ ಇರೋದ್ರಿಂದ ಎಕ್ಸ್ ಇಂಟು ಎಕ್ಸ್ 3.14 ಇಂಟು 10 ಇಂಟು 10. ಈ ವ್ಯಾಲ್ಯೂ ಕಂಪ್ಯೂಟ್ ಮೆಥಡ್ ಸರ್ಕಲ್ ಕ್ಲಾಸಿಂದ ಇಲ್ಲಿ ಕಳಿಸುತ್ತೆ ಏರಿಯಾ ಆಫ್ ಎ ಸರ್ಕಲ್. ಸೆಂಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ I'll type the commands for running this Java C interface test dot java. Java interface test. So this is the result. You can observe here Java C interface test class file create ಮಾಡಿದೆ. Java command ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಸರ್ಕಲ್ ಎರಡೂ ರಿಸಲ್ಟು ನಮಗೆ ಕೊಡ್ತಾ ಇದೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಈಗ ನಾವು ಹೌ ಟು ಇಂಪ್ಲಿಮೆಂಟ್ ಇಂಟರ್ಫೇಸಸ್ ಬೈ ಮೇಕಿಂಗ್ ಯೂಸ್ ಆಫ್ ಕ್ಲಾಸಸ್ ನೋಡಿದ್ವಿ. ಆಕ್ಸೆಸಿಂಗ್ ಇಂಟರ್ಫೇಸ್ ವೇರಿಯೇಬಲ್ಸ್, ಹೌ ಟು ಆಕ್ಸೆಸ್ ಇಂಟರ್ಫೇಸ್ ವೇರಿಯೇಬಲ್ಸ್ ಅನ್ನೋ ಕಾನ್ಸೆಪ್ಟು ಈ ಸೆಷನಲ್ಲೇ ನೋಡೋಣ. with the help of this program. Here we have a class called student with the data member roll number, get number as a method, normal method name with parameter n, data member ಮತ್ತೆ ಪ್ಯಾರಾಮೀಟರ್ ಈಕ್ವೇಟ್ ಆಗಿದೆ. ಪುಟ್ ನಂಬರ್ ಅಂತ ಇನ್ನೊಂದು ಮೆಥಡ್ ಇದೆ ವಿತ್ ಎ ಪ್ರಿಂಟ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ಕಂಪ್ಲೀಷನ್ ಆಫ್ ಕ್ಲಾಸ್ ಸ್ಟೂಡೆಂಟ್. ಇನ್ನೊಂದು ಕ್ಲಾಸು ಟೆಸ್ಟ್ ಅಂತ ಇದೆ.
ಈ ಕ್ಲಾಸ್ನಲ್ಲಿ ಟೆಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಟೆಂಡ್ಸ್ ಸ್ಟೂಡೆಂಟ್ ಅಂತ ಇರೋದ್ರಿಂದ ಟೆಸ್ಟ್ ಕ್ಲಾಸ್ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ಸ್ ಆಫ್ ಸ್ಟೂಡೆಂಟ್ ಕ್ಲಾಸ್. ಇಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಎರಡು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಗೆಟ್ ಮಾರ್ಕ್ಸ್ ಅಂತ ಮೆಥಡು, ಗೆಟ್ ಮಾರ್ಕ್ಸ್ ಮೆಥಡಲ್ಲಿ m1 m2 2 ಪ್ಯಾರಾಮೀಟರ್ಸ್ ಇದೆ. ಅಗೈನ್ ಈಕ್ವೇಟಿಂಗ್ ಆಫ್ ಪ್ಯಾರಾಮೀಟರ್ಸ್ ಆ್ಯಂಡ್ ಡೇಟಾ ಮೆಂಬರ್ಸ್ ಆಗಿದೆ. ಪುಟ್ ಮಾರ್ಕ್ಸ್ ಅಂತ ಇನ್ನೊಂದು ಮೆಥಡ್ ಇದೆ. ಸೊ ಇಲ್ಲಿ ಟೆಸ್ಟ್ ಕ್ಲಾಸು ಕಂಪ್ಲೀಟ್ ಆಯಿತು. ಪೇರೆಂಟ್ ಕ್ಲಾಸು ಸ್ಟೂಡೆಂಟು ವಿತ್ ಡೇಟಾ ಮೆಂಬರ್ಸ್, ಮೆಂಬರ್ ಫಂಕ್ಷನ್ಸ್ ಇದೆ. ಟೆಸ್ಟ್ ಕ್ಲಾಸು ವಿಚ್ ಇಸ್ ಎ ಡಿರೈವ್ಡ್ ಕ್ಲಾಸ್ ವಿತ್ ಡೇಟಾ ಮೆಂಬರ್ಸ್ ಆ್ಯಂಡ್ ಮೆಂಬರ್ ಫಂಕ್ಷನ್ಸ್, ಅದು ಕಂಪ್ಲೀಟ್ ಆಗಿದೆ. ಪುಟ್ ಮಾರ್ಕ್ಸಲ್ಲಿ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಇದೆ. ನೆಕ್ಸ್ಟ್ ಈಗ ಇಂಟರ್ಫೇಸ್ ಎಕ್ಸ್ಪ್ಲೆನೇಷನ್. ಇಂಟರ್ಫೇಸ್ ಸ್ಪೋರ್ಟ್ಸ್ ಅಂತ ಇದೆ. ಸಿನ್ಸ್ ಇಂಟರ್ಫೇಸಸ್ ಸ್ಟೋರ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಸ್ಪೋರ್ಟ್ ವೇಟು 6.0. ಏನು ಸ್ಟೂಡೆಂಟು ಸ್ಕೋರ್ ಮಾಡಿರ್ತಾರೆ, ಅವರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಆ ಒಂದು ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂ, ಯಾರ್ಯಾರು ಸ್ಪೋರ್ಟ್ಸಲ್ಲಿದ್ದಾರೆ ಅವ್ರಿಗೆ ಈ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಸೊ ಆ ರೀತಿ ಒಂದು ಪ್ರೋಗ್ರಾಮ್ ಇದು. ಸ್ಪೋರ್ಟ್ ವೇಟು 6.0 ಇದೆ. ಈ ರೀತಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಪ್ಲೈ ಮಾಡೋ ಕೇಸಸ್ಸಲ್ಲಿ ನಾವು ಆ ವ್ಯಾಲ್ಯೂಸ್ನ ಇಂಟರ್ಫೇಸ್ ಒಳಗೆ ಹಾಕ್ಕೋಬೋದು. ಸಿನ್ಸ್ ವಿ ಶುಡ್ ನಾಟ್ ರೈಟ್ ಇಂಪ್ಲಿಮೆಂಟೇಷನ್ ಕೋಡ್, ಪುಟ್ ವೆಯ್ಟ್ ಅಂತ ಜಸ್ಟ್ ಒಂದು ಮೆಥಡ್ ಡಿಕ್ಲರೇಷನ್ ಆಗಿದೆ ಇನ್ಸೈಡ್ ದಿ ಇಂಟರ್ಫೇಸ್. ನೆಕ್ಸ್ಟ್ ಕಮಿಂಗ್ ಟು ದಿ ಮೇನ್ ಕ್ಲಾಸ್. Sorry, it's not a main class. Coming to the class results. Result class, here you can see ಇಲ್ಲಿ ಇನ್ಹೆರಿಟೆನ್ಸು ಆಗ್ತಾ ಇದೆ, ಕ್ಲಾಸ್ ಇನ್ಹೆರಿಟೆನ್ಸು ಆಗ್ತಿದೆ, ಇಂಟರ್ಫೇಸ್ ಫೀಚರ್ ಇನ್ಹೆರಿಟೆನ್ಸು ಆಗ್ತಾ ಇದೆ. ಎಕ್ಸ್ಟೆಂಡ್ಸ್ ಮತ್ತು ಇಂಪ್ಲಿಮೆಂಟ್ಸ್ ಎರಡೂ ಕೀವರ್ಡು ನಿಮಗೆ ಒಂದೇ ಲೈನಲ್ಲಿದೆ. ಕ್ಲಾಸ್ ರಿಸಲ್ಟ್ಸ್ is incorporating the features of class test, which indirectly contains the features of class student. So class test ಹಾಕ್ಕೊಂಡಿದೆ. This is implementing sports interface also. So ಇದ್ರದ್ದು ಡೇಟಾ ಮೆಂಬರ್ ಟೋಟಲ್ಲು ವಿತ್ ಎ ಮೆಥಡ್ ನೇಮ್ ಪುಟ್ ವೆಯ್ಟ್ ಮತ್ತು ಡಿಸ್ಪ್ಲೇ ಅಂತ ಎರಡು ಮೆಥಡ್ ಇದೆ ಇಲ್ಲಿ. ಆ್ಯಂಡ್ ಫಾರ್ಮುಲಾ ಫಾರ್ ಪಾರ್ಟ್ 1 ಪಾರ್ಟ್ 2 ಸ್ಟೂಡೆಂಟ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದಕ್ಕೆ ಸ್ಪೋರ್ಟ್ಸ್ ವೆಯ್ಟು ಆ್ಯಡ್ ಆಗುತ್ತೆ. ಪುಟ್ ನಂಬರ್, ಪುಟ್ ಮಾರ್ಕ್ಸ್ ಮೆಥಡ್ಡು ಕಾಲ್ ಆಗ್ತಾ ಇದೆ. ಪುಟ್ ವೆಯ್ಟು ವಿಚ್ ಇಸ್ ಎ ಲೋಕಲ್ ಮೆಥಡ್ ಅದು ಇದೆ. ಪುಟ್ ನಂಬರು ನಿಮಗೆ ಫಸ್ಟ್ ಸ್ಟೂಡೆಂಟ್ ಕ್ಲಾಸಲ್ಲಿ ಸಿಗೋ ಅಂಥ ಪ್ರಿಂಟ್ ಸ್ಟೇಟ್ಮೆಂಟು. ಪುಟ್ ಮಾರ್ಕ್ಸು ಟೆಸ್ಟ್ ಅಂತ ಸಬ್ ಕ್ಲಾಸಲ್ಲಿ ಸಿಗೋ ಅಂಥ ಪ್ರಿಂಟ್ ಸ್ಟೇಟ್ಮೆಂಟ್. So class hybrid, this is the main class, public static void main ಇದೆ. ಲಾಸ್ಟ್ ಕ್ಲಾಸ್ ರಿಸಲ್ಟ್ಸ್ಗೆ which is incorporating all the features of starting 2 parent classes as well as interface features. ಅಷ್ಟು ರಿಸಲ್ಟ್ಸ್ ಕ್ಲಾಸಲ್ಲಿ ಇರೋದ್ರಿಂದ ರಿಸಲ್ಟ್ಸ್ ಕ್ಲಾಸ್ಗೆ ಸ್ಟೂಡೆಂಟ್ 1 ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. student1 ಡಾಟ್ ಗೆಟ್ ನಂಬರ್ 1245 ಇದು ಸೆಂಡ್ ಆಗುತ್ತೆ. ಗೆಟ್ ಮಾರ್ಕ್ಸ್ ಪೋರ್ಷನ್ಗೆ ಪಾರ್ಟ್ 1 ಪಾರ್ಟ್ 2 ಗೆಟ್ ನಂಬರು ರಿಜಿಸ್ಟರ್ ನಂಬರು ಇದು ಸೆಂಡ್ ಆಗುತ್ತೆ. ಗೆಟ್ ಮಾರ್ಕ್ಸ್ ಮೆಥಡ್ಗೆ 27.5 44.0 ಇದು ಸೆಂಡ್ ಆಗುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಮೆಥಡ್ ಕಾಲ್ ಆದಾಗ ಡಿಸ್ಪ್ಲೇ ಮೆಥಡಲ್ಲಿ ಯು ಹ್ಯಾವ್ ದಿಸ್ ಕೋಡ್ ವಾಟ್ ಯು ಆರ್ ವ್ಯೂವಿಂಗ್ ಆನ್ ದಿ ಸ್ಕ್ರೀನ್. ಪಾರ್ಟ್ 1 ಪಾರ್ಟ್ 2 ದಟ್ ಈಸ್ 27.5 44.0 ಪ್ಲಸ್ ಸ್ಪೋರ್ಟ್ಸ್ ವೆಯ್ಟು ಇಲ್ಲಿಲ್ಲ,
But since this class is implementing the interface sports, ಅದರಲ್ಲಿ ಸ್ಪೋರ್ಟ್ಸ್ ವೆಯ್ಟು 6.0 ಇದೆ. ಸೊ ಅದಷ್ಟು ಆ್ಯಡ್ ಆಗಿ ಟೋಟಲ್ ಸ್ಕೋರು ಪ್ರಿಂಟ್ ಆಗುತ್ತೆ. ಸೊ ಇಟ್ಸ್ ಎ ಬಿಟ್ ಲೆಂತಿ ಕೈಂಡ್ ಆಫ್ ಪ್ರೋಗ್ರಾಮ್ ಸಿನ್ಸ್ ಇಟ್ಸ್ ಹೈಬ್ರಿಡ್ ಇನ್ಹೆರಿಟೆನ್ಸ್ ಪ್ರೋಗ್ರಾಮ್, ಅದರಲ್ಲಿ ಇಂಟರ್ಫೇಸ್ ಇದೆ. ಲೆಟ್ಸ್ ಲುಕ್ ಇನ್ ಟು ದಿ ಔಟ್ಪುಟ್. Java C hybrid dot Java. Java hybrid. As you can see here, register number of student 1245, marks obtained part 1 part 2 marks ಬಂದಿದೆ. ಸ್ಪೋರ್ಟ್ಸ್ ವೆಯ್ಟು ವಿಚ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಪೋರ್ಟ್ಸ್ ವೆಯ್ಟ್ ಅನ್ನೋದು ಒಂದು ಇಂಟರ್ಫೇಸ್ ವೇರಿಯಬಲ್, ಕಾನ್ಸ್ಟೆಂಟ್ ವೇರಿಯಬಲ್ ನೇಮ್. ಆ ಕಾನ್ಸ್ಟೆಂಟ್ ವೇರಿಯಬಲ್ ವ್ಯಾಲ್ಯೂನ ನಾವು ನಮ್ಮ ಕ್ಲಾಸ್ ವ್ಯಾಲ್ಯೂಸ್ ಜೊತೆ ಹೇಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಬೈ ಆಕ್ಸೆಸಿಂಗ್ ದಿ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಚ್ ಈಸ್ ಇನ್ಸೈಡ್ ದಿ ಇಂಟರ್ಫೇಸ್. ಅಲ್ಲಿ ಒಂದು ಫಾರ್ಮುಲಾ ಇದೆ, part 1 plus part 2 plus sports weight ಅಂತ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಆಕ್ಸೆಸಿಂಗ್ ಇಂಟರ್ಫೇಸ್ ವೇರಿಯಬಲ್ಸ್. ಇಂಟರ್ಫೇಸ್ ಒಳಗಿರೋ ವ್ಯಾಲ್ಯೂನ ಆಕ್ಸೆಸ್ ಮಾಡಿ ಅದನ್ನು ನಮ್ಮ ಒಂದು ಫಾರ್ಮುಲಾಗೆ ಹಾಕ್ಕೊಂಡು ಡಿಸ್ಪ್ಲೇ ಮೆಥಡಲ್ಲಿ, ಡಿಸ್ಪ್ಲೇ ಮೆಥಡ್ ಕಾಲ್ ಆದಾಗ ಇಟ್ ಈಸ್ ಇನ್ವೋಕ್ಡ್. ಡಿಸ್ಪ್ಲೇ ಮೆಥಡ್ ಇನ್ವೋಕ್ ಆದಾಗ ಅಲ್ಲಿರೋ ಕೋಡು ಒಂದು ಎಕ್ಸಿಕ್ಯೂಷನ್ ಆಗಿ ಟೋಟಲ್ ಸ್ಕೋರು ಇಷ್ಟು ಬಂದಿದೆ. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ accessing interface variables. It involves the variables of an interface. ಅಲ್ಲಿ ಯಾವಾಗಲೂ ವೇರಿಯಬಲ್ ಫೈನಲ್ ಅಂತ ಇರುತ್ತೆ, whose values are always constants and which cannot be changed. ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ನಾವು ನೋಡಿದ್ವಿ ಪೈ ವ್ಯಾಲ್ಯೂ ವಿಚ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಲ್ಲಿ ಸ್ಪೋರ್ಟ್ಸ್ ವೆಯ್ಟ್ ಅಂತ ನೋಡಿದ್ವಿ, ಈ ಒಂದು ಇಂಟರ್ಫೇಸ್ ವೇರಿಯಬಲ್ ವ್ಯಾಲ್ಯೂನು ಕಾನ್ಸ್ಟೆಂಟ್ ವ್ಯಾಲ್ಯೂ. ಫೈನಲ್ ಅನ್ನೋ ವರ್ಡಿಂದನೇ ನೀವು ಡಿಕ್ಲೇರ್ ಮಾಡಬೇಕು ಇನ್ಸೈಡ್ ದಿ ಇಂಟರ್ಫೇಸ್. Final variables are those variables whose values are constants and cannot be changed. Class that implements the interface can use the variables as declared in the interface and cannot modify or change the value of the variable. So this is the concept of implementing the interfaces which we have discussed in the starting of this session, 10 to 15 minutes. ನಾವು ಅದಕ್ಕೆ ಸ್ಪೆಂಡ್ ಮಾಡಿದ್ವಿ ಹೌ ಟು ಇಂಪ್ಲಿಮೆಂಟ್ ಇಂಟರ್ಫೇಸಸ್ ಇನ್ಸೈಡ್ ದಿ ಕ್ಲಾಸಸ್ ಅಂತ. ನೆಕ್ಸ್ಟು ವಿ ಮೂಡ್ ಆನ್ ಟು ಆಕ್ಸೆಸಿಂಗ್ interface variables and making use of it in the classes. Thank you all.